ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ಪಂಚಾಯತ ಮತ್ತು ಪಂಚಾಯತ ರಾಜ್ ಇಂಜಿನಿಯರಿಂಗ್ ಇಲಾಖೆ ಹುನಗುಂದ ವತಿಯಿಂದ ದಿನಾಂಕ ಜುಲೈ 11, 2025 ರಂದು ಮಧ್ಯಾಹ್ನ 3 ಗಂಟೆಗೆ ಸನ್ 2023 ರಿಂದ 24ನೇ ಸಾಲಿನ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಹುನಗುಂದ ಪಟ್ಟಣದ ಚೌಡಿಬಳಿಯ ಸಿಟಿಎಸ್ ನಂಬರ್ 236 ರ ಸ್ಥಳದಲ್ಲಿ ಸುಮಾರು 10 ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಯ ಹಾಗೂ ಜಿಲ್ಲಾ ನಗರ ಅಭಿವೃದ್ಧಿ ಕೋಶ ಹಾಗೂ ಪುರಸಭೆ ಕಾರ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಮುಖ್ಯಮಂತ್ರಿಗಳ ಅಮೃತನಗರೋತ್ಥಾನ 4ನೇ ಹಂತದ ಯೋಜನೆಯಡಿಯಲ್ಲಿ ಸುಮಾರು 1,05 ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದ ವೆಚ್ಚದಲ್ಲಿ ಹುನಗುಂದ ಪಟ್ಟಣದ ವೇಮವೃತ್ತದ ಮುಖ್ಯ ರಸ್ತೆಯಿಂದ ವಾರ್ಡ್ ನಂಬರ 22 ರ ಲಕ್ಷ್ಮೀನಗರದ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕಿಸುವ ರಸ್ತೆಯ ಡಾಂಬರೀಕರಣ ಹಾಗೂ ಆರ್ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜಾ ಸಮಾರಂಭವು ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ನೇತೃತ್ವದಲ್ಲಿ ಜರುಗಿತು. ಈ ಒಂದು ಭೂಮಿ ಪೂಜೆಯ ಕಾರ್ಯಕ್ರಮ ನೆರವೇರಿಸಿ ಶಾಸಕ ಕಾಶಪ್ಪನವರರು ಸುದ್ದಿಗಾರರೊಂದಿಗೆ ಮಾತನಾಡಿ, ಸುಮಾರು 25 ವರ್ಷಗಳಿಂದ ಚೌಡಿಯ ಸಮುದಾಯ ಭವನ ಬಿದ್ದ ಕಾರಣ ಸಾರ್ವಜನಿಕರ ಬಹುದಿನಗಳ ಬೇಡಿಕೆ ಅನುಸಾರ ಸುಮಾರು 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಮುದಾಯ ಭವನ ಪುನಶ್ಚೇತನಗೊಳಿಸಲಾಗುತ್ತಿದೆ ಎಂದರು. ಹಾಗೂ ಹುನಗುಂದ ನಗರದ ಮುಖ್ಯ ರಸ್ತೆಯ ಮಾರ್ಗವಾಗಿ ವಿಜಯಪುರ ಮತ್ತು ಮುದ್ದೇಬಿಹಾಳಕ್ಕೆ ತೆರಳುವ ವಾಹನಗಳ ಸಂಚಾರ ದಟ್ಟಣೆಯಿಂದ ವಾಹನಗಳ ಮತ್ತು ಜನತೆಯ ಸಂಚಾರಕ್ಕೆ ವ್ಯತ್ಯಯಾಗುತ್ತಿದ್ದ ಕಾರಣ ಸುಗಮ ಸಂಚಾರಕ್ಕೆಂದು ಸುಮಾರು 1,05 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಡಾಂಬರೀಕರಣ ಮತ್ತು ಸಿಸಿಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಲಾಗಿದೆ ಎಂದರು. ನಂತರ ನಗರದಲ್ಲಿ 43 ಕೋಟಿ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿ ಪೂರ್ಣಗೊಳಿಸುವ ಹಾಗೂ ಹುನಗುಂದ ನಗರಕ್ಕೆ ವಾರದ 24 ಗಂಟೆ ಕುಡಿಯುವ ನೀರಿನ ಕಾಮಗಾರಿ ಪೂರ್ಣಗೊಂಡ ಬಗ್ಗೆ ಹಾಗೂ ಹೆಚ್ಚುವರಿ ನೀರಿನ ಪೂರೈಕೆಗೆಂದು ಸುಮಾರು 11 ಕೋಟಿ ವೆಚ್ಚದಲ್ಲಿ ಅಮೃತ 2 ರಡಿಯಲ್ಲಿ ಕೈಗೊಳ್ಳುವ ಕಾಮಗಾರಿ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತ ಸೇರಿ ಇತರೆ ಹಿಂದುಳಿದ ಕಾಲೋನಿಗಳಿಗೆ ಸಿಸಿ ರಸ್ತೆ, ಚರಂಡಿ ಸೇರಿ ಸಮಗ್ರ ಮೂಲ ಸೌಕರ್ಯದೊಂದಿಗೆ ಮಾದರಿ ನಗರ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ನಂತರ ಭೂಮಿ ಪೂಜೆ ನೆರವೇರಿಸಿದ ಕಾಮಗಾರಿ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಶಾಸಕ ಕಾಶಪ್ಪನವರರು ಉತ್ತರಿಸಿದರು. ಈ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಮಹಾಂತಪ್ಪ ಪಲ್ಲೇದ, ಮಹಾಂತೇಶ ಆವಾರಿ, ಶಿವಾನಂದ ಕಂಠಿ, ಚಂದ್ರಪ್ಪ ತಳವಾರ, ಜಬ್ಬಾರ ಕಲಬುರ್ಗಿ, ಯುವ ಮುಖಂಡರಾದ ಶರಣಪ್ಪ ಬೆಲ್ಲದ, ರವಿಹುಚ್ಚನೂರ, ಬಸವರಾಜ ರಕ್ಕಸಗಿ ಸೇರಿ ಇತರೆ ಹಿರಿಯ ಮತ್ತು ಯುವ ಮುಖಂಡರು ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠ, ಸಿಬ್ಬಂದಿಗಳು ಮತ್ತು ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಮನೋಜ ದೇಶಪಾಂಡೆ ಹಾಗೂ ಪಂಚಾಯತ ರಾಜ್ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಗರದ ಬಹುದಿನದ ಒಂದು ಚೌಡಿ ನಮ್ಮ ಲಿಂಗನಕಟ್ಟಿ ಹತ್ರ ಚೌಡಿ ಅಂತೇಳಿ ಅಲ್ಲಿ ನಮ್ಮ ಏನು ಕಂದಾಯ ಇಲಾಖೆಯ ನಾಡ ಕಚೇರಿ ಆಗಿ ಇತ್ತು. ಅದು ಬಿದ್ದು ಹೋಗಿ ಸುಮಾರು 25 ವರ್ಷಗಳಾಗಿತ್ತು. ಆ ಒಂದು ನಾಡ ಕಚೇರಿಯನ್ನು ಇವತ್ತು ಪುನರ್ಚೇತನಗೊಳಿಸಬೇಕು ಅನ್ನೋ ಉದ್ದೇಶಿಸಿದ್ರೆ ಈಗಾಗಲೇ ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿಯನ್ನು ಅನುದಾನ ಹಾಕಿ ಅದನ್ನು ಕೂಡ ಭೂಮಿ ಪೂಜೆ ಮಾಡಿದ್ದೀನಿ. ಇವತ್ತು ಒಂದು ಪ್ರಮುಖ ರಸ್ತೆ ಏನು ಇವತ್ತು ಸಂಚಾರ ಮಾಡೋದಕ್ಕೆ ಏನು ಒಂದೇ ರಸ್ತೆ ಆಗಿತ್ತು, ಹುಡುಗೊಂದು ನಮ್ಮ ಬಸ್ಗಳು ಬರುವಂಥದ್ದಾಗಿರ್ಬೋದು, ಸಾರ್ವಜನಿಕರು ಸಂಚಾರ ಮಾಡುವಂಥ ಈ ಒಂದು ರಸ್ತೆ, ಈ ರಸ್ತೆಗೆ ಲಕ್ಷ್ಮೀನಗರದ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ನಮ್ಮ ನಗರಕ್ಕೆ ಹೋಗುವಂಥ ಒಂದು ಸಂಪರ್ಕ ಆಗುವಂಥ ಮುಖ್ಯ ರಸ್ತೆ. ಎಷ್ಟಪ್ಪ ಇದ್ರ ವೆಚ್ಚ? ಎಷ್ಟು ದುಡ್ಡು? ಇದು ವೆಚ್ಚ ಸುಮಾರು 1,05 ಲಕ್ಷ. ಇದು ನಗರೋತ್ತರ 4ನೇ ಹಂತದ ಯೋಜನೆ ಅಡಿಯಲ್ಲಿ ಬದಲಾವಣೆಯ ಕಾಮಗಾರಿಯನ್ನು ಮಾಡಿ ಈ ಒಂದು ರಸ್ತೆ ಬಹಳ ಅವಶ್ಯಕತೆ ಇತ್ತು. ಇಲ್ಲಿ ಸಾರ್ವಜನಿಕರು ಜನರು ಬೇಡಿಕೆ ನೀಡಿದಲ್ಲಿ ಈ ಒಂದು ರಸ್ತೆ ಇವತ್ತು ಅಭಿವೃದ್ಧಿ ಮಾಡಿದ್ವಿ. ಇದೇ ರೀತಿ ಹುನಗುಂದ ನಗರಕ್ಕೆ ಶೀಘ್ರದಲ್ಲೇ ಇವತ್ತು ಸುಮಾರು 43 ಕೋಟಿ ವೆಚ್ಚದ ಒಂದು ಏನು ಇವತ್ತು ಒಳಚರಂಡಿ ಯೋಜನೆ ಅಪೂರ್ಣ ಆಗಿತ್ತು ಇಲ್ಲ, ಆ ಅಪೂರ್ಣ ಆದಂಥ ಒಳಚರಂಡಿ ಕೂಡ ಇವತ್ತು ಮಂಜೂರಾತಿ ಆಗಿದೆ. ಅದರಂತೆ ಇವತ್ತು ಈಗಾಗಲೇ 24x7 ಕೆಲಸ ನಡೀತಾ ಇದೆ ಮತ್ತು 24x7ಗೆ ಅದು ಹೆಚ್ಚಿನ ಒಂದು ನೀರು ಸರಬರಾಜು ಆಗಬೇಕು, ಹೆಚ್ಚಿನ ಮನೆಗಳಾಗಿದೆ ಜನಸಂಖ್ಯೆ ಆಧಾರದ ಮೇಲೆ ಮತ್ತೆ ನಮ್ಮ
ಅಮೃತ್ 2 ಯೋಜನೆ ಅಡಿಯಲ್ಲಿ ಸುಮಾರು 11 ಕೋಟಿ ರೂಪಾಯಿ ಅದು ಕೂಡ ಮಂಜೂರಾತಿಯಾಗಿದೆ. ಮತ್ತು ಈಗಾಗಲೇ ಅನೇಕ ಅಲ್ಪಸಂಖ್ಯಾತ ಕಾಲನಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಕಾಲನಿಗಳಿಗೆ ಸಿಸಿ ರಸ್ತೆಗಳನ್ನು ಅಳವಡಿಸುವಂಥದ್ದು ಮತ್ತು ನಗರ ಒಂದು ಸ್ವಚ್ಛವಾಗಿರಬೇಕು, ನಗರ ಒಂದು ಸುಂದರವಾಗಿರಬೇಕು ಅನ್ನೋ ಉದ್ದೇಶದಿಂದ ಇದು ರಸ್ತೆ ಕಾಮಗಾರಿ ಆಗಿರ್ಬೋದು, ಕುಡಿ ನೀರು ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮತ್ತು ನಾವು ಸರ್ಕಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ತಮ್ಮ ಮುಖಾಂತರ ಇವತ್ತು ಜನರಿಗೆ ನಾನು ತಿಳಿಸಕ್ಕೆ ಬಯಸ್ತೀನಿ. ಎಷ್ಟು ದಿವಸ ಅವಧಿ ಒಳಗೆ ಈ ಎರಡು ಕಾಮಗಾರಿ ಪೂರ್ಣಗೊಳ್ತಾವೆ ಸರ್? ಸಮುದಾಯ ಭವನ ಮತ್ತು ಈ ರಸ್ತೆ ಸರ್ ಬಹುತೇಕ ಒಂದು ಈ ರಸ್ತೆ ಅಂತೂ ಒಂದು 2-3 ತಿಂಗಳಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಮತ್ತು ಕಟ್ಟಡ ಕೂಡ ಆಗಬೇಕಲ್ಲ, ಸುಮಾರು ಅದು ಒಂದು 4-5 ತಿಂಗಳಲ್ಲಿ ಆ ಕಟ್ಟಡ ಕೂಡ ಪೂರ್ಣಗೊಳ್ಳುತ್ತೆ.